ಹಲೋ ಎವ್ರಿವಾನ್, ಇದು ನಿಮ್ಮ ನೇತ್ರ. ಥ್ಯಾಂಕ್ ಯು ನನಗೆ ಸಪೋರ್ಟ್ ಮಾಡ್ತಿರೋ ಪ್ರತಿಯೊಬ್ಬರಿಗೂ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ನನ್ನ ಚಾನಲ್ಗೆ ನೀವು ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ. ಮತ್ತು ನನ್ನ ವೀಡಿಯೋ ಹೆಂಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ, ಇನ್ನು ಡೈರೆಕ್ಟ್ ವಿಚಾರಕ್ಕೆ ಬರೋದಾದರೆ ವಾರದ ಜೊತೆ ಕಿಚ್ಚನ ಜೊತೆ ಇವತ್ತು ರುಬ್ಬೋ ಕಾರ್ಯಕ್ರಮ ಜಗದೀಶ್ ಸರ್ಗೆ ಇದೆ ಅಂತ ಮೋಸ್ಟ್ ಆಫ್ ದ ಮೆಂಬರ್ಸ್ ಫಿಕ್ಸ್ ಆಗಿದ್ರ. ಅದ್ರ ಜೊತೆಗೆ ಬೇರೆಯವ್ರಿಗೂ ಕೂಡ ರುಬ್ಬೋ ಕಾರ್ಯಕ್ರಮ ಇರುತ್ತೆ. ಯಾರ್ಯಾರಿಗೆ ಯಾವ್ಯಾವ ಕ್ವಶನ್ಸ್ ಕೇಳ್ಬೋದು ಮತ್ತು ನಮ್ಮ ಜಗದೀಶ್ ಸರ್ ಮಾಡಿರೋವೆಲ್ಲ ಮಿಸ್ಟೇಕ್ಸೇ. ಸೊ ಅದರಲ್ಲಿ ಸುದೀಪ್ ಸರ್ ಯಾವ ಪಾಯಿಂಟ್ಸ್ ತೊಗೊಂಡು ಮಾತಾಡ್ಬೋದು ಅಂತ ನಾವು ವಿಡಿಯೋಲ್ಲಿ ಡಿಸ್ಕಸ್ ಮಾಡೋಣ. ಇನ್ನು ಎಲ್ಲರಿಗೂ ಗೊತ್ತಿರೋದೆ, ಅವರು ಮನೆಯಿಂದ ರೇಷನ್ ಹೋಗಂಗೆ ಮಾಡಿದರು. ಸೊ ಫಸ್ಟು ನರಕ ಸ್ವರ್ಗ ಅಂತ ಡಿಸೈಡ್ ಮಾಡಿದಾದಮೇಲೆ ನರಕವಾಸಿಗಳಿಗೆ ಸ್ವರ್ಗವಾಸಿಗಳು ಯಾವುದೇ ಫೆಸಿಲಿಟಿ ಕೊಡಬಾರ್ದು ಮತ್ತು ಇವರು ಯಾವುದೇ ಕೆಲಸ ಮಾಡಬಾರ್ದು ಅಂತ ಹೇಳಿದರೂ ಕೂಡ ನಮ್ಮ ಯಾರು ಜಗದೀಶ್ ಸರ್ ಅವರು ಹೋಗಿ ಪಾತ್ರೆ ತೊಳಿತಾರೆ. ಪಾತ್ರೆ ತೊಳೆದು ಅವ್ರಿಗೆ ಹೆಲ್ಪ್ ಮಾಡೋದಲ್ಲದೆ ಅವ್ರಿಗೆ ಸೇವೆ ಕೂಡ ಮಾಡ್ತಾರೆ ಬಿಸಿನೀರು ಕೊಡೋ ಮೂಲಕ. ಸೊ ಇದರಿಂದ ರೂಲ್ ಬ್ರೇಕ್ ಆಯಿತು ಅಂತ ಹೇಳ್ಬಿಟ್ಟು ಲಕ್ಸುರಿ ಬಜೆಟ್ ಅನ್ನೋದನ್ನ ಸ್ವರ್ಗವಾಸಿಗಳಿಗೆ ಏನು ಕೊಟ್ಟಿದ್ರೋ ಅದನ್ನು ಬಿಗ್ ಬಾಸ್ ಅವರು ವಾಪಸ್ ತಿಳ್ಕೊಳ್ತಾರೆ. ಇದನ್ನು ಪಡ್ಕೊಂಡಾದ್ಮೇಲೂ ಕೂಡ, ಅಂದರೆ ಇದನ್ನು ಕಳ್ಕೊಂಡಾದ್ಮೇಲೂ ಕೂಡ ನಮ್ಮ ಜಗದೀಶ್ ಸರ್ ಅವರು ರಿಗ್ರೆಟ್ ಆಗ್ದಂಗೆ ನರಕವಾಸಿಗಳ ಹತ್ರ ಹೋಗ್ಬಿಟ್ಟು, ನೀವು ತಿನ್ನಲಿಲ್ಲ ಅಂದರೆ ಅವ್ರು ಯಾಕೆ ತಿನ್ನಬೇಕು, ರೇಷನ್ ಇದಲ್ಲ, ಕರೆಕ್ಟಾಗಿ ಊಟ ಮಾಡ್ತಾ ಇದ್ರಲ್ಲ, ತಿನ್ಕೊಂಡಿರಲಿ ಬಿಡು ಅಂತ ಒಂದು ರೂಡಾಗೆ ಆ ಸ್ಟೇಟ್ಮೆಂಟ್ ಪಾಸ್ ಮಾಡ್ತಾರೆ. ಸೊ ಈ ಪಾಸ್ ಮಾಡೋದನ್ನ ಪಕ್ಕಾ ಸುದೀಪ್ ಸರ್ ಎಲ್ಲರ ಮುಂದೆ ಪ್ಲೇ ಮಾಡಿ ಡಿಸ್ಕಸ್ ಮಾಡ್ತಾರೆ ಅಂತ ನನಗನ್ಸುತ್ತೆ. ಅದಾದಮೇಲೂ ಕೂಡ ರೇಷನ್ ಇದೆಲ್ಲ ತಿನ್ಕೊಳ್ಳಿ ಬಿಡು ಅನ್ನೋ ಪಾಯಿಂಟ್ನ ಬಿಗ್ ಬಾಸ್ ಹಿಡ್ಕೊಂಡು ನೆಕ್ಸ್ಟ್ ಟೈಮ್ ಮಿಸ್ಟೇಕ್ ಮಾಡಿದಾಗ, ಅವರು ನೆಕ್ಸ್ಟ್ ಟೈಮ್ ಏನು ಮಿಸ್ಟೇಕ್ ಮಾಡ್ತಾರೆ ಅಂದರೆ ಸೆಕೆಂಡ್ ಡೇ ಮೊಟ್ಟೆ ಮತ್ತು ಬಾಳೆಹಣ್ಣು ಎರಡೂ ಕೂಡ ನರಕವಾಸಿಗಳಿಗೆ ಕೊಡೋ ಪ್ರಯತ್ನ ಮಾಡ್ತಾರೆ. ಅದರಲ್ಲಿ ಸಕ್ಸಸ್ಫುಲ್ಲು ಆಗ್ತಾರೆ. ಇದನ್ನು ನೋಡಿದ ಬಿಗ್ ಬಾಸು ಅವ್ರಿಗಿರೋ ರೇಷನ್ನು ಕಿತ್ಕೊಂಡು ಗಂಜಿ ಕುಡಿಯೋಂಗೆ ಮಾಡ್ತಾರೆ. ಸೊ ಗಂಜಿ ಕುಡಿಯೋಂಗೆ ಮಾಡಿದಾಗ ಅವ್ರು ಮತ್ತೆ ನರಕವಾಸಿಗಳ ಹತ್ರ ಹೋಗಿ, ಅನ್ನ ಎಲ್ಲ ಕಿತ್ಕೊಂಡು ಗಂಜಿ ಕುಡಿಯೋಂಗೆ ಮಾಡಿದ್ದೀನಿ ನಾನು, ಅದರಲ್ಲೂ ಖುಷಿ ಪಡ್ತಾ ಇದ್ದಾವಲ್ಲೋ ಅಂತ ಹೋಗ್ಬಿಟ್ಟು ಸುರೇಶ್ ಅವ್ರ ಹತ್ರ ಶೇರ್ ಮಾಡ್ತಾರೆ. ವಿಚ್ ವಾಸ್ ವೆರಿ ಚೀಪ್. ಎಷ್ಟು ಚೀಪಾಗಿತ್ತು ಅಂದರೆ ಅಷ್ಟು ಚೀಪಾಗಿ ಕಾಣಿಸ್ತು ನೋಡೋರಿಗೂ ಕೂಡ. ಈ ಪಾಯಿಂಟು ಕೂಡ ಸುದೀಪ್ ಸರ್ ಡಿಸ್ಕಸ್ ಮಾಡಬೇಕು. ನೋಡೋಣ ಮಾಡ್ತಾರಾ ಇಲ್ವಾ ಅಂತ. ಇನ್ನು ಸೆಕೆಂಡ್ ಪಾಯಿಂಟ್ ಜಗದೀಶ್ ಸರ್ ಅವರು ಮಾತಾಡಿದ್ದು ಅಂದರೆ ಚೈತ್ರ ಕುಂದಾಪುರ ಅವರ ಫ್ಯಾನ್ ಫಾಲೋಯಿಂಗ್ ಬಗ್ಗೆ. ಚೈತ್ರ ಕುಂದಾಪುರ ಅವರು ನರಕದಿಂದ ಸ್ವರ್ಗಕ್ಕೆ ಕೆಲಸ ಮಾಡೋಕ್ಕೆ ಬಂದಾಗ ವಾಶ್ರೂಮ್ ಏನು ಕ್ಲೀನಾಗಿರಲಿಲ್ಲ ಅಂತ ಸುರೇಶ್ ಅವ್ರನ್ನ ಕರೆದು ಕ್ಲೀನ್ ಮಾಡಿಸೋ ಬದಲು ನಮ್ಮ ಮಾಮನೇ ಕ್ಲೀನ್ ಮಾಡಿರ್ತಾರೆ. ಆವಾಗ ಎಲ್ಲರೂ ಕೂತ್ಕೊಂಡು ಡಿಸ್ಕಸ್ ಮಾಡ್ತಾ ಇರ್ತಾರೆ, ಸರ್ ನೀವು ಯಾಕೆ ಮಾಡಿದ್ರಿ, ಸುರೇಶ್ ಅವ್ರ ಹತ್ರನೋ ಚೈತ್ರ ಅವ್ರ ಹತ್ರನೋ ಮಾಡಿಸ್ಬೋದಾಗಿತ್ತಲ್ಲ ಅಂತ ಕ್ವಶನ್ ಕೇಳಿದಾಗ ಇವರೆಲ್ಲರಿಗೂ ಇವ್ರು ಕೊಟ್ಟಿದ್ದ ನಮ್ಮ ಜಗದೀಶ್ ಮಾಮ ಕೊಟ್ಟಿದ್ದ ಉತ್ತರ ಏನು ಅಂದರೆ, ಅವ್ರಿಗೆ ಆಸೆಗಳೇ ತುಂಬ ಫ್ಯಾನ್ ಫಾಲೋಯಿಂಗ್ ಇದೆ, ಅವ್ರು ಏನು ಅಂತ ನಿಮಗೆ ಗೊತ್ತಿಲ್ಲ ಅಂತ ಅಂದಾಗ ಎಲ್ಲರೂ ಸರ್ ಅವ್ರಿಗಿರೋ ಫ್ಯಾನ್ ಫಾಲೋಯಿಂಗ್ ಅವ್ರಿಗಿದೆ ಅಂತ ಅಂದಾಗ ಹಂಸ ಅಲ್ಲ, ನಮ್ಮ ಯಾರಪ್ಪ ತುಂಬ ಗಲಾಟೆಗೆ ಮಾತಾಡ್ತಾರಲ್ಲ ಅವ್ರ ಮೇಲೆ ಹೋಗ್ಬಿಟ್ಟು, ಯಮುನಾ ಅವ್ರ ಮೇಲೆ ಹೋಗ್ಬಿಟ್ಟು ನೀವು ಪರ್ಸ್ನಲ್ ಅಟ್ಯಾಕ್ ಮಾಡ್ತಾ ಇದ್ದೀರಾ ಅಂತ ಒಂದು ಸ್ಟೇಟ್ಮೆಂಟ್ನ ಪಾಸ್ ಮಾಡ್ತಾರೆ. ಆ ಚೈತ್ರ ಅವ್ರ ಮೇಲೆ ಪರ್ಸ್ನಲ್ ಅಟ್ಯಾಕ್ ಮಾಡ್ತಿದ್ದೀರಾ ಅಂತ ಪಾಸ್ ಮಾಡ್ತಾರೆ. ವಿಚ್ ವಾಸ್ ಸೋ ರಾಂಗ್. ಯಾಕಂದರೆ ಅಲ್ಲಿ ಯಮುನಾ ಅವ್ರ ಇಂಟೆನ್ಷನ್ಸ್ ಅದಾಗೇ ಇರಲ್ಲ. ಆದರೂ ಕೂಡ ಯಮುನಾ ಅವ್ರನ್ನ ಒಂದು ನೆಗೆಟಿವ್ ಆಗಿ ಪೋರ್ಟ್ರೇ ಮಾಡೋಕ್ಕೆ ಅಲ್ಲಿ ನಮ್ಮ ಜಗ್ಗು ಸರ್ ತುಂಬ ಪ್ರಯತ್ನ ಪಟ್ಟರು. ಅದನ್ನು ಕೂಡ ನಮ್ಮ ಸರ್ ಕೇಳ್ತಾರೆ ಅಂತ ನನಗನ್ಸುತ್ತೆ. ಇನ್ನು ಥರ್ಡ್ ಪಾಯಿಂಟ್ ಬಂದುಬಿಟ್ಟು ನಮ್ಮ ಧನರಾಜ್ ಅವ್ರ ವಿಷಯನ ಒಂದು ಬಾಡಿ ಶೇಮಿಂಗ್ ಮಾಡೋದಲ್ಲದೆ, ನೀನು ಇಷ್ಟಿದೆಯಾ, ನಿನಗೆ ಯಾರು ಸಂಚಾಲಕ ಅಂತ ಕೊಟ್ಟಿದ್ದು ಈ ಟಾಸ್ಕ್ನ ನಿಡ್ಸೋಕ್ಕೆ, ನೀನು ಅನರ್ಹ, ಇದಕ್ಕೆ ನಿನಗೆ ಯೋಗ್ಯತೆಯೇ ಇಲ್ಲ ಅಂತ ಅನ್ನೋದು. ಮತ್ತು ತ್ರಿವಿಕ್ರಮ್ನ ಕರ್ಕೊಂಡಾಗ ಅವ್ರಿಗೆ ಕೊಡ್ಬೋದತ್ತಲ್ಲ, ನೀನೇನು ತೊಗೊಳೋದು ಅಂತ ಅವ್ರ ಮೇಲೆ ಒಂದು ಹೋರಾಟ ಮಾಡಿದಾಗಿರ್ಬೋದು. ನೀನು ಜಸ್ಟ್ ಕಾಮಿಡಿಯನ್ ಅನ್ನೋದಾಗಿರ್ಬೋದು, ಒಂದು ಪ್ರೊಫೆಷನ್ನ ಡಿಸ್ರೆಸ್ಪೆಕ್ಟ್ ಮಾಡಿದ್ರು ಅಲ್ಲಿ ಅಂತ ನಮ್ಮೆಲ್ಲರಿಗೂ ಗೊತ್ತಾಯಿತು. ಈ ಪಾಯಿಂಟ್ಸ್ನ ಕೂಡ ಸುದೀಪ್ ಸರ್ ಪಕ್ಕ ಡಿಸ್ಕಸ್ ಮಾಡ್ತಾರೆ. ಅಷ್ಟೇ ಅಲ್ಲದೆ ಮಾನಸ ಅವ್ರ ಜೊತೆ ಮಾತಾಡಿದ ರೀತಿ, ಈ ಥರ ಜಸ್ಟೇ ಕಾಮಿಡಿಯನ್ ಅಂತ ಮಲ್ಟಿಪಲ್ ಟೈಮ್ಸ್ ಹೇಳ್ತಿದ್ದಾಗ ಮಾನಸ ಅವರು ಕಾಮಿಡಿಯನ್ ಆಗಿದ್ದು, ಅವ್ರ ಗಂಡನೂ ಕೂಡ ಒಂದು ಕಾಮಿಡಿಯನ್ ಆಗಿರೋದ್ರಿಂದ, ಸರ್ ಕಾಮಿಡಿಯನ್ ಜಸ್ಟೇ ಕಾಮಿಡಿಯನ್ ಅನ್ಬೇಡಿ ಅಂತ ಅಷ್ಟು ಗೌರವದಿಂದ ಹೇಳಿದ್ರು ಕೂಡ, ನಾನು ಫ್ಯೂಚರ್ CM, ನೀನು ಜಸ್ಟ್ ಕಾಮಿಡಿಯನ್ ವೈಫ್ ಅಷ್ಟೇ ಅಂದಾಗ ಹೋಗಲೇ ಅಂದಿದ್ನು ಕೂಡ ತುಂಬ ಪ್ರೊಲಾಂಗ್ ಮಾಡಿ ಒಂದು ಕ್ಯಾರೆಕ್ಟರ್ ಅಸಾಸಿಯೇಷನ್ ಆಗಿರ್ಬೋದು, ಅಲ್ಲದೆ ಒಂದು ಪ್ರೊಫೆಷನ್ನ ಕೂಡ ತುಂಬ ಡಿಸ್ರೆಸ್ಪೆಕ್ಟ್ಫುಲ್ಲಾಗಿ ಮಾತಾಡಿದರು. ಮಾನಸ್ ಅವ್ರಿಗೂ ಕೂಡ ಕ್ಲಾಸ್ ಇರುತ್ತೆ, ಹೋಗಲ್ಲೋ ಅಂತ ಅಂದಿದ್ದು, ಆ ಥರ ಅವ್ರು ಅನ್ಬಾರ್ದಾಗಿತ್ತು. ಬಟ್ ಆ ಈಟ್ ಆಫ್ ದ ಮೂಮೆಂಟ್ಗೆ ಬಂದಿದೆ, ಅದು ತಪ್ಪು ಕೂಡ. ಶಿಶಿರವರು ಕೂಡ ಹೋಗಲ್ಲೋ ಅಂದರು, ಮಾನಸ್ ಅವರು ಕೂಡ ಹೋಗಲ್ಲೋ ಅಂದರು. ಇದ್ರ ಬಗ್ಗೆ ಪಕ್ಕಾ ನಮ್ಮ ಸುದೀಪ್ ಸರ್ ಡಿಸ್ಕಸ್ ಮಾಡ್ತಾರೆ. ಇಷ್ಟೇ ಅಲ್ಲದೆ ಇನ್ನೊಬ್ಬ ವ್ಯಕ್ತಿಗೆ ಯಾರಿಗೆ ಕ್ಲಾಸ್ ಆಗ್ಬೋದು ಅಂದರೆ ಅದು ನಮ್ಮ ಗೋಲ್ಡ್ ಸುರೇಶ್ ಅವ್ರ ಬಗ್ಗೆ. ಗೋಲ್ಡ್ ಸುರೇಶ್ ಅವರು ಒಂದು ತಪ್ಪು ಮಾಡ್ತಾರೆ. ಅದೇನು ಅಂದರೆ, ಸ್ವರ್ಗವಾಸಿಗಳಿಗೆ ಒಂದು ಪವರ್ ಸಿಕ್ಕಿರುತ್ತೆ, ನರಕವಾಸಿಗಳಲ್ಲಿ ಇಬ್ಬರನ್ನ ಸ್ವರ್ಗಕ್ಕೆ ಬರ್ದಂಗೆ ಪ್ರಯತ್ನ ಪಡ್ಬೋದು ಅಂತ, ಅಂದರೆ ಈ ಅರ್ಹರಲ್ಲ ಅಂತ ಹೇಳ್ಬೋದು ಅಂತ.
ಆಗ ಐಶ್ವರ್ಯ ಅವ್ರು ಇದ್ಬಿಟ್ಟು ಗೋಲ್ಡ್ ಸುರೇಶ್ಗೆ ಇವರು ನನಗೆ ಸ್ಟಾರ್ಟಿಂಗು ಅಣ್ಣ ಫೀಲಿಂಗ್ ಕೊಡೋರು, ಅಣ್ಣ ತಂಗಿ ಬಾಂಧವ್ಯ ನಮ್ಮಲ್ಲಿ ಇರೋದು, ಇವಾಗ ನನಗೆ ಬಾಂಧವ್ಯ ಕಾಣ್ತಾ ಇಲ್ಲ ಅಂತ ಹೇಳಿದಾಗ ಗೋಲ್ಡ್ ಸುರೇಶ್ ಅವರು ನಾನು ನಿಮ್ಮ ಜೊತೆ ಜಾಸ್ತಿ ಮಾತಾಡ್ತಾ ಇಲ್ಲ, ಇಂಟ್ರ್ಯಾಕ್ಟ್ ಆಗ್ತೀರಾ, ಮೋಸ್ಟ್ಲಿ ಅದಕ್ಕೆ ಇರ್ಬೋದು ಅಂತ ಹೇಳೋದು ಬಿಟ್ಟು ನೀನು ಮಾತಾಡೋ ವರ್ತನೆ ಸರಿ ಇಲ್ಲ, ನಿನ್ನ ಬಿಹೇವಿಯರ್ ಸರಿ ಇಲ್ಲ ಅಂತ ಇಷ್ಟೊಂದು ಜನದ ಮುಂದೆ ಒಂದು ಸ್ಟೇಟ್ಮೆಂಟ್ ಹೆಣ್ಮಗಳ ಮೇಲೆ ಪಾಸ್ ಮಾಡೋದು ತುಂಬ ರಾಂಗ್. ಅಷ್ಟೇ ಅಲ್ಲದೆ ಐಶ್ವರ್ಯ ಬಿಹೇವಿಯರ್ ಕೂಡ ತುಂಬ ಫ್ರೆಂಡ್ಲಿಯಾಗಿ ಫನ್ನಿಯಾಗಿ ಪ್ರತಿಯೊಬ್ಬ ಹುಡುಗರ ಹತ್ರ ಇರೋದ್ರಿಂದ ಅವರಿಗೆ ಪಕ್ಕ ಅದು ಬ್ಯಾಡಾಗೆ ಪೋರ್ಟ್ರೇ ಆಗುತ್ತೆ, ಅವ್ರ ಕಾನ್ಫಿಡೆನ್ಸ್ ಕೂಡ ಅದು ಕಿಲ್ ಆಗುತ್ತೆ. ಸೊ ಈ ಪಾಯಿಂಟ್ನ ಗೋಲ್ಡ್ ಸುರೇಶ್ ಮೇಲೆ ಸುದೀಪ್ ಸರ್ ಪಕ್ಕ ಡಿಸ್ಕಸ್ ಮಾಡೇ ಮಾಡ್ತಾರೆ. ನೋಡಬೇಕು ಮಾಡ್ತಾರಾ ಇಲ್ವಾ ಅಂತ ಕಾದು ನೋಡೋಣ. ಅದಾದಮೇಲೆ ಹಂಸ ಅವ್ರಿಗಂತೂ ವಾರ್ನಿಂಗ್ ಕೊಡ್ತಾರೆ, ನೀವೇನಿಗೆ ಬಂದಿದ್ದೀರಾ, ನೀವು ಆಡ್ತಾನೆ ಇಲ್ಲ, ಯಾರೋ ಆಡಿದ್ರು, ಯಾರೋ ಕ್ಯಾಪ್ಟನ್ ಆದರು, ಅಂದರೆ ಯಾರೋ ಆಡಿದ್ದಕ್ಕೆ ನೀವು ಕ್ಯಾಪ್ಟನ್ ಆಗಿದ್ದು, ನಿಮ್ಮ ಆಟದಿಂದ ನೀವು ಕ್ಯಾಪ್ಟನ್ ಆಗಿಲ್ಲ, ನಿಮ್ಮ ಆಟ ನನಗೆ ಈ ವಾರ ಕಾಣಿಸ್ಲೇ ಇಲ್ಲ ಅಂತ ಹೇಳೋ ಚಾನ್ಸಸ್ ಹಂಸ ಅವರಿಗೆ ತುಂಬ ಇರುತ್ತೆ. ಹಂಸ ಅವರಿಗೂ ಕೂಡ ಕ್ಲಾಸ್ ಎತ್ತುತ್ತಾರೆ ಬಿಗ್ ಬಾಸ್. ಅಷ್ಟೇ ಅಲ್ಲದೆ ನಮ್ಮ ಇನ್ನೊಂದು ಮಿಸ್ಟೇಕ್ ನಮ್ಮ ಯಾರು ಜಗದೀಶ್ ಮಾಮ ಮಾಡಿದ್ದು ಏನು ಅಂದರೆ ಶಿಶಿರ್ ಮೇಲೆ ಪರ್ಸ್ನಲ್ ಅಟ್ಯಾಕ್ ಮಾಡಿದ್ದು. ಅದು ಏನು ಅಂತಾರೆ, ನೀನು ಜಸ್ಟ್ ದುಡ್ಡುಗೋಸ್ಕರ ಬಂದಿದೆಯೋ, ನಿನ್ನ ನೇಮ್ ಫೇಮ್ಗೋಸ್ಕರ ಬಂದಿದೆಯೋ, ದುಡ್ಡಿಂದಿದೋ, ನಿನಗೆ ದುಡ್ಡಿನ ಅವಶ್ಯಕತೆನೋ, ನಾನಂಗಲ್ವೋ 200-300 ಕೋಟಿ ಕೊಟ್ಟು ಈ ಬಿಗ್ ಬಾಸ್ ಶೋನೇ ಕೊಂಡ್ಕೊತೀನಿ, ಐ ಆಮ್ ದ ಫ್ಯೂಚರ್ CM ಅಂತೆಲ್ಲ ಮಾತಾಡಿದರು. ಸೊ ಆ ಥರ ಪರ್ಸ್ನಲ್ ಅಟ್ಯಾಕ್ ಮಾಡ್ಬೋದಾ, ನೀವು ಫ್ಯೂಚರ್ CM ಬಟ್ ಆದರೆ CM ಅಲ್ಲ, ನೀವಿನ್ನೂ CM ಆಗಿಲ್ಲ ಅನ್ನೋದು ಕೂಡ ಹೇಳ್ತಾರೆ. ಮತ್ತು ಇಲ್ಲೆಲ್ಲ ಬಂದಿರೋದೇ ಆರ್ಟಿಸ್ಟು, ನೇಮು ಫೇಮು ಮನೆಗೋಸ್ಕರ ಅನ್ನೋದನ್ನ ಕೂಡ ನಮ್ಮ ಜಗ್ಗು ಮಾಮನಿಗೆ ಕ್ಲಿಯರ್ ಮಾಡೋ ಅವಶ್ಯಕತೆ ಅಂತೂ ಇದ್ದೇ ಇದೆ. ಯಾಕಂದರೆ ಅವ್ರು ಪ್ರತಿ ಸಲನೂ ದುಡ್ಡಿನಿಂದನೇ ಅಳಿತಾ ಇದ್ದಾರೆ ಪ್ರತಿಯೊಬ್ಬ ಕಂಟೆಸ್ಟೆಂಟ್ಸ್ನು. ಸೊ ಇದೆಲ್ಲ ಒಂದು ಬೇಸಿಕ್ ಪಾಯಿಂಟ್ಸ್ ಡಿಸ್ಕಸ್ ಮಾಡೋದಾಗಿತ್ತು. ಏನು ಕಾಮಿಡಿಯನ್ ವಿಚಾರ ಆಗಿರ್ಬೋದು, ಚೈತ್ರ ಕುಂದಾಪುರ ಅವ್ರ ವಿಚಾರ ಆಗಿರ್ಬೋದು, ಪ್ರತಿಯೊಂದೂ ಮೋಸ್ಟ್ ಆಫ್ ದ ಪಾಯಿಂಟ್ಸ್ ಕವರ್ ಮಾಡಿದ್ದೀನಿ ಅಂತ ನನಗನ್ಸುತ್ತೆ. ನೋಡೋಣ ಸುದೀಪ್ ಸರ್ ಯಾವ್ಯಾವ ಪಾಯಿಂಟ್ಸ್ ಎಲ್ಲ ಡಿಸ್ಕಸ್ ಮಾಡ್ತಾರೆ ಅಂತ. ಅಲ್ಲಿವರೆಗೂ ಸಿಗೋಣ ನೆಕ್ಸ್ಟ್ ವೀಡಿಯೋಲಿ. ಬಾಯ್.